ಟಾಕ್ಸಿಕ್ 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 ಹೌದು, ಎಲ್ಲೂ ನೋಡಿದ್ರು ಯಶ್ ಅವರ ಟಾಕ್ಸಿಕ್ದೇ ಹವಾ. 3 ಗಂಟೆ 14 ನಿಮಿಷ ಜೀರೋ ಕಟ್ ಎ ಸರ್ಟಿಫಿಕೇಟ್ ಪಡೆದ ಡಾರ್ಕ್ ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಷನ್ ಅಂಡ್ ಎಮೋಷನ್ ಇರುವ ಒಂದು ಪಕ್ಕಾ ಕಮರ್ಷಿಯಲ್ ಮೂವಿ. ಇಡೀ ಮೂವಿ ಬಿಗಿನಿಂಗ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲದಲ್ಲೇ ಇರುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಅನ್ಪ್ರೆಡಿಕ್ಟಬಲ್. ಮೋಸ್ಟ್ಲಿ ಥಿಯೇಟರ್ ಇದ್ದಿರೋ ಆಡಿಯನ್ಸ್ಗೂ ಕೂಡ ಗೆಸ್ ಮಾಡೋಕೆ ಸಾಧ್ಯನೇ ಆಗಲ್ಲ. ಆ ಸಸ್ಪೆನ್ಸ್ ಅನ್ನ ನೀವು ಥಿಯೇಟರ್ಗೆ ಹೋಗಿಯೇ ನೋಡಬೇಕು. ಟಾಕ್ಸಿಕ್ ಮೂವಿಯನ್ನ ಇಂಗ್ಲಿಷ್ ವರ್ಷನ್ ನಲ್ಲಿಯೂ ವರ್ಲ್ಡ್ ವೈಡ್ ರಿಲೀಸ್ ಮಾಡಿರೋದ್ರಿಂದ ಸಿನಿಮಾದ ವಿಜುವಲ್ಸ್, ಕ್ಯಾಮರಾ ವರ್ಕ್, ಲೈಟಿಂಗ್, ಫೈಟ್ ಸೀಕ್ವೆನ್ಸ್, ಬಿಜಿಎಂ ಎಲ್ಲವನ್ನು ಹಾಲಿವುಡ್ ಟೆಕ್ನಿಷಿಯನ್ಸ್ ಅನ್ನ ಬಳಸಿ ಹಾಲಿವುಡ್ ಮೂವಿಯನ್ನೇ ಮಾಡಿದ್ದಾರೆ. ಇದೆಲ್ಲದರ ಜೊತೆ ನಮ್ಮ ಯಶ್ ಅವರ ಆಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡ್ತಾ ಇದ್ರೆ ನೆಕ್ಸ್ಟ್ ಹಾಲಿವುಡ್ ಬಾಂಡ್ ಮೂವಿನ ಯಶ್ ಹಾಕೊಂಡು ಮಾಡಿದ್ರು ಏನು ಆಶ್ಚರ್ಯ ಆಗಲ್ಲ. ಬ್ಯಾಕ್ ಟು ಮೇನ್ ಟಾಪಿಕ್. ಸಿನಿಮಾ ಎಷ್ಟು ಲೆಂತಿ ಆಗಿದೆ, ಎಷ್ಟು ಉದ್ದವಾಗಿದೆ ಅನ್ನೋದು ಮುಖ್ಯ ಅಲ್ಲ. ಸಿನಿಮಾದ ಅಷ್ಟು ಉದ್ದಕ್ಕೂ ಪ್ರೇಕ್ಷಕರನ್ನ ಎಷ್ಟು ಡೀಪ್ ಆಗಿ ಕರೆದೊಯ್ತೆ ಅನ್ನೋದು ಇಂಪಾರ್ಟೆಂಟ್. ಈ ಮೂವಿಯು ಸ್ವತಂತ್ರ ಪೂರ್ವದ ಗೋವಾದ ಅಪರಾಧ ಜಗತ್ತಿನ ಸುತ್ತುತ್ತದೆ. ಹಿಂಸೆ, ಅಸೂಯೆ, ಅಪರಾಧ, ನಿಷ್ಠೆ, ಪ್ರೀತಿ ಅಷ್ಟೂ ಫ್ಲೇವರ್ ಇರುವ ಒಬ್ಬ ಗ್ಯಾಂಗ್ಸ್ಟರ್ ತನ್ನ ತಪ್ಪುಗಳಿಂದ ಹೊರಬಂದು ಬದುಕನ್ನು ರೂಪಿಸಿಕೊಳ್ಳುವ ಕತೆ. ಯಶ್ ಅವರು ತಂದೆ ಮತ್ತು ಮಗನ ಡ್ಯೂಯಲ್ ರೋಲ್ ಮಾಡಿರೋದು ನಮಗೆಲ್ಲ ಗೊತ್ತೇ ಇದೆ. ಟಾಕ್ಸಿಕ್ ಇಡೀ ಮೂವಿ ಗೋವಾದ ಕಸಿನೋ ಮತ್ತು ಸರ್ಕಸ್ ಕಂಪನಿಯ ಜೊತೆಯಲ್ಲಿಯೇ ನಡೆಯುತ್ತದೆ. 3 ಗಂಟೆ 14 ನಿಮಿಷದ ಚಿತ್ರವನ್ನ ಎಲ್ಲಿಯೂ ಒಂಚೂರು ಆಡಿಯನ್ಸ್ ಎಂಗೇಜ್ಮೆಂಟ್ ಡ್ರಾಪ್ ಆಗದೆ ಇರೋ ತರ ನೋಡ್ಕೊಂಡಿರೋದಕ್ಕೆ ಗೀತು ಮೋಹನ್ ದಾಸ್ ಅವರಿಗೆ ಒಂದು ಬಿಗ್ ಕ್ರೆಡಿಟ್ ಅನ್ನ ಕೊಡಲೇಬೇಕು. ಟಾಕ್ಸಿಕ್ ಮೂವಿ ಸಾಂಗ್ಸ್ಗಳು ಅಷ್ಟೇ ಎಷ್ಟೆಲ್ಲ ಸಂಚಲನವನ್ನ ಮೂಡಿಸಿದೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಇನ್ನು ಕಾಸ್ಟಿಂಗ್ ನೋಡೋದಾದ್ರೆ ಯಶ್ ನಾಯಕನಾಗಿ ನಯನತಾರ ಸಿಸ್ಟರ್ ಪಾತ್ರವನ್ನ ಮಾಡಿದ್ರೆ, ನಾಯಕಿಯರಾಗಿ ಕಿಯಾರಾ ಅದ್ವಾನಿ, ರುಕ್ಮಿಣಿ ವಸಂತ್, ಹುಮಾ ಕುರೇಶಿ, ತಾರಾ ಸುತಾರಿಯಾ ಅಭಿನಯಿಸಿದ್ರೆ, ಇವರ ಜೊತೆ ಅಕ್ಷಯ್ ಒಬೆರಾಯ್, ಲಂಡನ್ನಿನ ಆಕ್ಟರ್ ಡರೆಲ್ ಡಿ ಸಿಲ್ವಾ, ಅಮೆರಿಕದ ಆಕ್ಟರ್ ಕೈಲ್ ಪೌಲ್ ಮತ್ತೆ ಬಾಲಾಜಿ ಮನೋಹರ್ ಮುಖ್ಯ ರೋಲ್ ಅಲ್ಲಿ ಮಾಡಿದ್ದಾರೆ. ಯಶ್ ಅವರ ರಾಮಾಚಾರಿ ಮೂವಿ ಹಿಟ್ ಆದಾಗ ಯಶ್ ಅವರು ಹೇಳಿದ ಆ ಒಂದು ಮಾತು ಈಗಲೂ ನಮ್ಮ ಕಿವಿಯಲ್ಲಿ ಗುಯಿ ಅಂತಾನೆ ಇದೆ. ನೋಡ್ತಾ ಇರಿ, ಇದು ಕೇವಲ ಆರಂಭ. ಕನ್ನಡ ಚಿತ್ರರಂಗವನ್ನ ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತೀನಿ ಎಂದು ಯಶ್ ಹೇಳಿದರು. ಆಗ ಎಷ್ಟೊಂದು ಜನ ಯಶ್ ಅವರನ್ನ ಕೇವಲ ಒಂದೇ ಹಿಟ್ ಮೂವಿಗೆ ಇಷ್ಟೊಂದು ಬಿಲ್ಡಪ್ ಬೇಕಿತ್ತಂತ ಯಶ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಆಗ ಅವರಿಗೆಲ್ಲ ಯಶ್ ಅವರು ಕೊಟ್ಟ ಉತ್ತರವೇ ಕೆಜಿಎಫ್ ಮೂಲಕ ಯಶ್ ಅವರು ಅಷ್ಟೊಂದು ಅಭೂತಪೂರ್ವ ಯಶಸ್ಸನ್ನ ಕಂಡ ನಂತರ ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಅಲ್ಲ, ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಕೊಟ್ರೆ ಈ ರೀತಿ ಮೂವಿ ಕೊಡಬೇಕು ಎಂದು ಟಾಕ್ಸಿಕ್ ಮೂವಿಯನ್ನ ಕೇವಲ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮೂವಿಯನ್ನ ಮಾಡಿ ಇಡೀ ಜಗತ್ತಿನ ಚಿತ್ರರಂಗದ ಮತ್ತು ಸಿನಿ ಪ್ರೇಕ್ಷಕರ ನಿದ್ದೆಯನ್ನ ಕಿಡಿಸ್ತಾರೆ. ಯಶ್ ಈಗ ಬರೀ ಸ್ಯಾಂಡಲ್ವುಡ್ಗೆ ನಂಬರ್ 1 ಅಲ್ಲ, ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ನಂಬರ್ 1 ಸ್ಟಾರ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಟಾಕ್ಸಿಕ್ ಮೂವಿಯನ್ನ ಇಂಡಿಯಾದ ಬಿಗ್ಗೆಸ್ಟ್ ಪ್ರೊಡಕ್ಷನ್ KVN ಮತ್ತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಇಂಡಿಯಾದಲ್ಲಿ ತೆರೆ ಮೇಲೆ ತಂದ್ರೆ, ಓವರ್ಸೀಸ್ ಅಲ್ಲಿ ಇನ್ ಅಸೋಸಿಯೇಷನ್ ವಿತ್ ಲಯನ್ಸ್ ಗೇಟ್ ತೆರೆ ಮೇಲೆ ತರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಾಲಿವುಡ್ ಫಿಲ್ಮ್ ಇಂಡಸ್ಟ್ರಿಗೆ ಇಂಡಿಯನ್ ಮೂವಿ ಫ್ಲೇವರ್ ಅನ್ನ ತೋರಿಸಿದ ಮೊದಲ ಸ್ಟಾರ್ ನಮ್ಮ ಯಶ್ ಆಗ್ತಾರೆ. ಟಾಕ್ಸಿಕ್ ಬರೀ ಮೂವಿ ಅಲ್ಲ, ಅದು ನಮ್ಮ ನೆಲದ ಹೆಮ್ಮೆ.